ಹಲೋ ಹಲೋ ಅಂಕಲ್, ನಾನು. ಹೀಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಏನಾಗತ್ತೆ ಗೊತ್ತಲ್ವಾ? ಹಾಗಲ್ಲ ಅಂಕಲ್, ತಪ್ಪು ತಿಳ್ಕೊಬೇಡಿ. ದುರುದ್ದೇಶದಿಂದ ಸುಮತಿ ಅವನು ಕೇಳ್ತಾ ಇಲ್ಲ. ನನ್ನ ಹೆಸರು ಅಶು ಅಂತ. ಅವತ್ತು ಸುಮತಿ ಅವರು ಬೆಂಗಳೂರು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಪರಿಚಯ ಆಯಿತು. ಅವತ್ತು ಅವರು ಮನೇಲಿ ಹೇಳ್ದೆ ಬಂದಿದ್ರು ಅನಿಸುತ್ತೆ. ರಾತ್ರಿ ಅವ್ರ ಮನೆಗೆ ಫೋನ್ ಮಾಡ್ಬೇಕಂದಾಗ ನಾನೇ ಫೋನ್ ಕೊಟ್ಟಿದ್ದೆ. ಹಾಂ ಸರಿ, ಹಾಗಾದರೆ ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ. ಸ್ವಲ್ಪ ಅವ್ರ ಅಡ್ರೆಸ್ ಕೊಡ್ತೀರಾ? ಒಂದು ಕೊರಿಯರ್ ಕಳಿಸ್ಬೇಕಿತ್ತು. ಯಾಕೆ, ಏನು ಕೊರಿಯರು? ತಪ್ಪು ತಿಳ್ಕೊಬೇಡಿ ಅಂಕಲ್, ಬಸ್ಸಲ್ಲಿ ಅವ್ರು ಮಲಗಿದ್ರು, ಪರ್ಸಲ್ಲೇ ಬಿದ್ದಿತ್ತು, ಅದರಲ್ಲಿ ಸ್ವಲ್ಪ ದುಡ್ಡಿತ್ತು, ಟೆಲಿಫೋನ್ ಡೈರೆಕ್ಟ್ರೂ ಇತ್ತು. ಅಡ್ರೆಸ್ ಕೊಟ್ಟರೆ ಕೊರಿಯರ್ ಮಾಡ್ತೀನಿ. ಸರಿ ಬರ್ಕೋ. ಹಾಂ ಹೇಳಿ ಅಂಕಲ್. ಸುಮತಿ, ಡಾಟರ್ ಆಫ್ ಜನಾರ್ದನ, ಹೋಟೆಲ್ ನಾಗ್, ಕೆರೆ ಪಕ್ಕ, ಹಳೆಬೀಡು, ಹಾಸನ ಜಿಲ್ಲೆ. ಥ್ಯಾಂಕ್ಸ್ ಅಂಕಲ್. ಏನಾಗಿದೆ ಅವ್ರಿಗೆ? ಏನೇ, ಯಾರಿಗೇನಾಗಿದೆ? ಅಲ್ಲ ಅಕ್ಕ, ಈ ಕರೀನಾ ಕಪೂರ್ ಮತ್ತೆ ಸೈಫ್ ಅಲಿ ಖಾನ್ ಇಬ್ರು ಮೊನ್ನೆ ಲವ್ ಮಾಡ್ತಾ ಇದ್ರು. ಈಗ ಮತ್ತೆ ಬೇರೆ ಬೇರೆ ಆಗ್ತಿದಾರಂತೆ. ತೆಪ್ಪಗಿರಕ್ ಆಗಲ್ವಾ ಇವ್ರಿಗೆ? ದುಡ್ಡಿದೆ, ಎಲ್ಲ ಇದೆ, ಆರಾಮಾಗಿ ಮಜಾ ಮಾಡೋದ್ ಬಿಟ್ಟು. ಸುಮತಿ, ಸುಮ್ಮನೆ ನಾನು ನಿದ್ದೆಗೆಡ್ಸ್ಬೇಡ ನೀನು. ಅವ್ರು ಒಟ್ಟಿಗಾದ್ರೂ ಇರ್ಲಿ, ಇಲ್ಲ ಬೇರೆ ಬೇರೆನಾದ್ರೂ ಇರ್ಲಿ, ಓದೋದಿದ್ರೆ ನಿನ್ ಪಾಡಿಗೆ ನೀನು ಓದ್ಕೋ. ಇನ್ ಏನೇ ಹೇಳಕ್ಕ, ಈ ಬಾಲಿವುಡ್ ಸ್ಟಾರ್ಸ್ಗೆ ಒಂಥರ ಮಜಾ. ಆ ಕ್ಯಾಟ್ರಿನಾ ಕೈಫ್ ಇದ್ದಾಳಲ್ಲ, ಫಸ್ಟ್ ಸಲ್ಮಾನ್ ಖಾನ್ನ ಲವ್ ಮಾಡ್ತಾ ಇದ್ಲು, ಈಗ ಅಕ್ಷಯ್ ಕುಮಾರ್ ಜೊತೆ ಓಡಾಡ್ತಿದ್ದಾಳಂತೆ. ನನ್ಗನ್ಸುತ್ತೆ ಈ ಸಲ್ಮಾನ್ ಖಾನ್ ಈ ಜನ್ಮದಲ್ಲಿ ಮದ್ವೆ ಆಗೋದಿಲ್ಲ ಅಂತ. ಸುಮತಿ ಪ್ಲೀಸ್, ರಾತ್ರಿ ಎಲ್ಲ ನಿದ್ದೆಗೆಡ್ಬೇಕು. ಅಟ್ಲೀಸ್ಟ್ 1 ಗಂಟೆ ನಿದ್ದೆ ಮಾಡ್ತೀನಿ ಕಣೆ. ಸರಿ ಮಲ್ಕೋ, ನಿಂಗೆಲ್ಲ ಟೇಸ್ಟೇ ಇಲ್ಲ. ಸ್ಟಾರ್ಸ್ ಬರೀತಾರೆ, ಹಾಯ್ ನಾನು ಶಮಿ. अरे ये तो बता देखता है तू क्या. ರಾಕಿ ಸಾವಂತ್ ಐಟಮ್ ನಂಬರ್ ಮಾಡ್ತಿರೋ. ನೀನ್ ಮರ್ಯಾದಿಂದ ಹೋಗಿ ಹಾಲಲ್ಲಿ ಹೋಗಿ ಓದ್ಕೋ. ಆಯ್ತು, ಇನ್ನೊಂದ್ಸಲ ಗಲಾಟೆ ಮಾಡೋದಿಲ್ಲ. ಸಾರಿ ಬಿಡು. ಏ ಸುಮತಿ, ಆ ಫೋನ್ ಕೊಡೆ ಇಲ್ಲಿ. ಅಕ್ಕ, ವಾಸು ಅಂತಿದೆ, ಸ್ವಲ್ಪ ನಾನು ಮಾತಾಡ್ಬೋದಾ? ಕೊಡೆ ಇಲ್ಲಿ. ಹೇಳು ವಾಸು. ಏನಿಲ್ಲ, ಮಲಗಿದ್ಯಾ? ರಾತ್ರಿ ಎಲ್ಲ ಗೂಬೆಗಳ ಥರ ಕಣ್ಣು ಬಿಟ್ಕೊಂಡು ಕೆಲಸ ಮಾಡಲ್ವಾ? ಮಲ್ಗಕ್ಕೆ ಟೈಮ್ ಸಿಗೋದೇ ಈಗ. ನಾನಂತೂ ಬೆಳಿಗ್ಗೆ ಬಂದ ತಕ್ಷಣ ಮಾಡೋ ಮೊದಲನೇ ಕೆಲಸ ನಿದ್ರೆ. ನೀನೇ ಪುಣ್ಯವಂತ. ಏನು ವಿಷಯ ಹೇಳು. ಏನಿಲ್ಲ, ಸುಮ್ಮನೆ ಮಾಡಿದೆ. ಪಾಪಿ, ಒಳ್ಳೆ ನಿದ್ದೆ ಬಂತು ಅನ್ನುವಾಗ ಕರಡಿ ಥರ. ಏನಿಲ್ಲ, ನಿನಗೆ ಮಲ್ಕೋ. ಹೇಗೋ ರಾತ್ರಿ ಆಫೀಸಲ್ಲಿ ಸಿಗ್ತೀಯಲ್ಲ, ಅವಾಗ ಮಾತಾಡೋಣ. ಏನು ವಿಷಯ ಅಂತ ಹೇಳೋ ಮೊದಲು. ನಿಮ್ಮ ಅಣ್ಣನ ಪ್ರಾಬ್ಲಮ್ ಎಲ್ಲ ಸರಿ ಹೋಯ್ತಾ? ಮಾರನೇ ದಿನನೇ ಹೋಗಿ ಕೋರ್ಟಲ್ಲಿ ಹಣ ಕಟ್ಬಿಟ್ಟು ಬಂದ್ರಲ್ಲ. ಸರಿ, ಅದನ್ನೇ ಕೇಳೋಣ ಅಂತ ಫೋನ್ ಮಾಡಿದೆ. ವಾಸು, ಯಾಕೆ ಸುತ್ತಿ ಬಳಸಿ ಮಾತಾಡ್ತೀಯಾ? ನೀನು ಕೊಟ್ಟಿರೋ ಹಣದ ಬಗ್ಗೆ ಕೇಳೋದಕ್ಕೆ ನಿಂಗೆ ಸಂಕೋಚನ? ನಿಂಗೆ ದುಡ್ಡಿನ ಅರ್ಜೆಂಟ್ ಇದೆ ಅಂತ ನಂಗೆ ಗೊತ್ತಿದೆ. ಹೇ, ಹಾಗೇನಿಲ್ಲ. ಅದರಲ್ಲಿ 10,000 ನನ್ನ ರೂಮ್ಮೇಟ್ದಲ್ವಾ? ಸರಿ, ಇವತ್ತೇ ಅಣ್ಣನ ಹತ್ರ ಮಾತಾಡ್ತೀನಿ. 1-2 ದಿನದಲ್ಲಿ ಕೊಡಿಸ್ತೀನಿ. ಹೇ ಸಾರಿ, ಪರವಾಗಿಲ್ಲ. ನಾನು ನನ್ನ ಫ್ರೆಂಡಿಗೆ ಹೇಳ್ಕೊತೀನಿ. ಓಕೆ, ಸಂಜೆ ಸಿಗ್ತೀನಿ. ಬಾಯ್. ಸರಿ, ಬಾಯ್. ವಾಸು, ಗೊತ್ತಾಯ್ತು ಬಿಡು. ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಬಿಡ, ನೀವಿಬ್ರೆ ಪುಣ್ಯವಂತರು. ನಿಮ್ಗೆ ಯಾರು ಇಷ್ಟಪಡ್ತೀರೋ ಅವ್ರನ್ನ ಲವ್ ಮಾಡ್ಬೋದು. ನಾನು ಆ ಕೊಂಪೆನಲ್ಲಿ ಬಿದ್ದಿದ್ದೀನಿ, ಯಾವುದಕ್ಕೂ ಅದೃಷ್ಟ ಇಲ್ಲ.
ನಾವು ಯಾವತ್ತೂ ಪ್ರಾಕ್ಟಿಕಲ್ ಆಗಿರ್ಬೇಕು ಯಶು. ಡಾಕ್ಟರ್ ಅವತ್ತೇ ಹೇಳಲಿಲ್ವಾ ನಾವು ಪಾಸಿಟಿವ್ ಆಗಿದ್ದರೆ ಎಲ್ಲ ಕೆಲಸಗಳು ಆಗೇ ಆಗುತ್ತೆ ಅಂತ. ನಾನು ಆ ಹೋಪ್ಸ್ ಇಟ್ಕೊಂಡೆ ಅನಾಥಾಶ್ರಮಕ್ಕೆ ಬಂದಿತ್ತು. ಆದರೆ ಅಲ್ಲಿಗೆ ಹೋದ್ಮೇಲೆ ನನ್ನ ಭರವಸೆಗಳೆಲ್ಲ ನಾಶ ಆಗೋತು. ಯಶು, ನಾನು ಬ್ಯಾಚುಲರ್ ಆಗಿದ್ದಾಗ ಆಗಾಗ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಒಂದಿನ ಪ್ರವಚನದಲ್ಲಿ ಒಬ್ರು ಏನು ಹೇಳಿದ್ರು ಗೊತ್ತಾ? ನಮ್ಮ ಬದುಕಲ್ಲಿ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ತೆರೆದಿರುತ್ತೆ, ನಾವು ತೆರೆದಿರೋ ಬಾಗಿಲನ್ನು ನೋಡದೆ ಮುಚ್ಚಿದ ಬಾಗಿಲನ್ನೇ ತಟ್ತಾ ಇರ್ತೀವಿ ಅಂತ ಹೇಳಿದ್ರು. ಅವತ್ತಿಂದ ನಾನು ಅದನ್ನು ಅಳವಡಿಸ್ಕೊಂಡೆ. ನಾವು ಒಂದನ್ನು ಕಳ್ಕೊಂಡ್ರೆ ಇನ್ನೊಂದು ಇರುತ್ತೆ ಅನ್ನೋ ನಂಬಿಕೆ ಇರಬೇಕು. ರಘು, ಮಗುನ ದತ್ತು ತಗೊಳ್ಳೋದ್ರ ಬಗ್ಗೆ ನನಗೆ ತಿರಸ್ಕಾರ ಇದೆ ಅಂತ ನೀನು ತಿಳ್ಕೊಂಡಿದ್ಯಾ? ಆದರೆ ಅದು ಹಾಗಲ್ಲ ರಘು. ಆ ಮಗುಗೆ ಪೂರ್ತಿ ಪ್ರೀತಿ ಕೊಡ್ತೀನ ನಾನು ಅಂತ ನನಗೆ ಅನುಮಾನ. ಇಲ್ಲ ಯಶು, ನೀನು ಖಂಡಿತ ಕೊಡ್ತೀಯ ಅನ್ನೋ ನಂಬಿಕೆ ನನಗಿದೆ. ರಘು, ನನಗೊಂದು ಕತೆ ನೆನಪಿಗೆ ಬರ್ತಿದೆ. ಯಶೋದೆ ಕೃಷ್ಣನ ಕತೆ. ಯಶೋದೆ ಕೃಷ್ಣನಿಗೆ ಯಾವಾಗಲೂ ಹೇಳ್ತಾ ಇದ್ಲಂತೆ, ನೀನು ನನ್ನಿಂದ ಒಂದು ಕ್ಷಣ ದೂರ ಆದರೂ ನಾನು ಬದುಕಲ್ಲ ಅಂತ. ಎಲ್ಲರೂ ಯಶೋದೆಗೆ ಹೆತ್ತ ತಾಯಿಗಿಂತ ಹೆಚ್ಚು ಅಂತ ಹೇಳ್ತಾ ಇದ್ರಂತೆ. ಒಂದು ದಿನ ಕೃಷ್ಣ ಬಾವಿಗೆ ಬೀಳ್ತಾನೆ. ಯಾರೋ ಬಂದು ಯಶೋದೆಗೆ ವಿಷಯ ತಿಳಿಸ್ತಾರೆ. ಯಶೋದೆಗೆ ಜೀವ ಹೋದ ಹಾಗಾಗತ್ತೆ. ಎದೆ ಬಡ್ಕೊಂಡು ಓಡ್ ಹೋಗ್ತಾಳೆ. ಬಾವಿ ಹತ್ರ ಹೋಗಿ ನೋಡಿದ್ರೆ ಕೃಷ್ಣ ಮುಳುಗ್ತಾ ಇದ್ದಾನೆ. ಆಗ ಯಶೋದೆ ಬಾವಿ ಕಟ್ಟೆ ಮೇಲೆ ನಿಂತು ಯಾರಾದರೂ ನನ್ನ ಕೃಷ್ಣನ ಕಾಪಾಡಿ ಅಂತ ಬೊಬ್ಬೆ ಹಾಕ್ತಿದ್ಲಂತೆ. ಯಾರೋ ಬಾವಿಗೆ ಜಿಗ್ದು ಕೃಷ್ಣನ ಮೇಲೆತ್ತಿದ್ರಂತೆ. ಆಗ ಒಬ್ಳು ಹೆಂಗಸ್ ಹೇಳದ್ಲಂತೆ, ಕೃಷ್ಣ ಸ್ವಂತ ಮಗ ಆಗಿದ್ದಿದ್ರೆ ಯಶೋದೆ ಬಾವಿಗೆ ಹಾರ್ತಿರ್ಲಿಲ್ವಾ ಅಂತ. ನನ್ನನ್ನು ಕಾಡ್ತಿರೋದು ಯಶೋದೆ ಕಥೆನೇ ರಘು. ದತ್ತು ಮಗು ಮನೆಗೆ ಬಂದರೆ ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನನ್ನಿಂದ ಪೂರ್ತಿ ಪ್ರೀತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಆ ರೀತಿ ನ್ಯಾಯ ಸಲ್ಲಿಸೋದಕ್ಕಾಗದೇ ಇದ್ದಾಗ ಆ ಅನಾಥ ಮಗುಗೆ ನಾನು ಮೋಸ ಮಾಡ್ದಾಗಲ್ವಾ? ಎಲ್ಲವೂ ನಮ್ಮ ಮನಸ್ಸಿನ ಕಂಟ್ರೋಲಲ್ಲಿರುತ್ತೆ ಯಶು. ಮೊದಲು ನಾವು ನಮ್ಮ ಮನಸ್ಸನ್ನು ಓಪನ್ ಮಾಡ್ಕೋಬೇಕು. ರಘು, ನಾಳೆ ಡಾಕ್ಟ್ರು ಬರೋದಕ್ಕೆ ಹೇಳಿದ್ದಾರೆ. ನಾವು ಹೋಗ್ತಿದ್ದೀವ? ಹಾಂ, ತುಂಬ ಡಿಸ್ಟರ್ಬ್ ಮಾಡ್ತಾನೆ. ಇಲ್ಲಿಗೆ ಬಂದು ರೆಸ್ಟ್ ತಗೊಳ್ಳೋಣ ಅಂದ್ಕೊಂಡ್ರೆ ರಾತ್ರಿ ನಿದ್ದೆ ಮಾಡುವಾಗಲೂ ಡಿಸ್ಟರ್ಬ್ ಮಾಡ್ತಾನೆ. ಹಗಲೊತ್ತಲ್ಲಿ ಸುಮ್ಮನೆ ಕೂತಿದ್ರೆ ಡಿಸ್ಟರ್ಬ್ ಮಾಡ್ತಾನೆ. ಏನೇ ಅದು ನಿನ್ ಗೋಳು? ಯಾರು ಏನ್ ಮಾಡಿದ್ರು ನಿಂಗೆ? ಋತಿಕ್ ರೋಷನ್ ಕಣೆ. ಕ್ರೇಜಿ ಫೋರ್ ಅಲ್ಲಿ ಏನ್ ಮಾಡಿದಾನೆ ಗೊತ್ತಾ? ಏಯ್ಯೋ 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 ನಾ 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 ಏಯ್ಯೋ ಏಯ್ಯೋ ಕೊಡಲಿ ಏಯ್ಯೋ ನಾ 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 ಕ್ರೇಜಿ ಫೋರ್
ನಿಂಗೆ ಹೇಳಕ್ ಮರ್ತೋಗ್ಬಿಟ್ಟೆ. ಏನಾಯ್ತು ಗೊತ್ತಾ, ಆ ಚಿನ್ನಸ್ವಾಮಿ ಇದಾನಲ್ಲ, ಯಾರೇ ಅದು? ಏ ಆ ಜ್ಯುವೆಲ್ರಿ ಶೋರೂಮು ಮನ್ಮತ್ ರಾಜ ಅನ್ನೋ ಅರ್ಥ ಆಗುತ್ತೆ. ಹ್ಞೂ, ಅವನು ಬೆಳಿಗ್ಗೆ ಬಾಲ್ಕನಿಯಲ್ಲಿ ನಿಂತ್ಕೊಂಡಿದ್ದೆ. ಇವನು ಆಸ್ ಯೂಶಲ್ ಕಿವಿಗೆ ಇಯರ್ಫೋನ್ ಸಿಗಿಸ್ಕೊಂಡು ಕಾಫಿ ಇಟ್ಕೊಂಡು ಬಂದು ಹಿಂಗೆ ಜಿಮ್ನಾಸ್ಟಿಕ್ಸ್ ಎಲ್ಲ ನೋಡ್ತಾ ನಿಂತಿದ್ದ. ನಾನ್ ನೋಡ್ಬಿಟ್ಟು ಪಟ್ ಅಂತ ಕಣ್ಣು ನೋಡ್ದೆ ಅವನ್ಗೆ. ಆಮೇಲೆ ಏನಾಯ್ತೆ? ಏನಾಗದು, ಕೈಯಲ್ಲಿ ಕಾಫಿ ಎಲ್ಲ ಮೈಮೇಲೆ ಚೆಲ್ಕೊಂಡ. ಗೋತಿ ಕಡೆ ನೀನು. ಯಾರಾದ್ರೂ ಕಣ್ಣು ಹೊಡಿತಾರ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ? ಅಲ್ಲ ನಾನೇ ಅವನ್ನ ನೋಡು ಅಂತ ಹೇಳದ್ನ, ಅದು ಅವ್ನು ಕಣ್ಣು ಹೊಡೆದಿದ ತಕ್ಷಣ ಅವ್ನ ಕಾಫಿನ ಮೈಮೇಲೆ ಚೆಲ್ಕೊಂಬಿಡದ ಇಡಿಯಟ್. ಬೆಂಗಳೂರಲ್ಲೇ ಹೀಗೆಲ್ಲ ಮಾಡ್ದವಳು ನೀನು. ಆ ಹಳೆ ಬಿಡಲ್ಲ ಅದೇನೆಲ್ಲ ಮಾಡಿದ್ಯೋ. ನಮ್ಮನೆ ಹಿಂದಿನ ಬೀದಿನಲ್ಲಿ ವೆಂಕಟಾಚಲ ಅಂತ ಒಬ್ಬ ಇದ್ನಲ್ಲ, ಏ ಪಾಪದ ಹುಡುಗ, ಬೈದ್ರು ಬೈಸ್ಕೊಂತ ಇದ್ದ, ಹೊಡೆದ್ರು ಹೊಡ್ಸ್ಕೊತಾ ಇದ್ನಲ್ಲ, ವೆಂಕು ಅಂತ ಕರಿತಾ ಇರ್ಲಿಲ್ವೇನೆ? ಅದೇ ಆ ಕರ್ರಿಗೆ ಸುಟ್ಟೋಗಿರೋ ನುಗ್ಗೆಕಾಯಿ ತರ ಅವನೇ. ಅವ್ನೂರು ನುಗ್ಗೆ ಹಳ್ಳಿನೇ. ಫಸ್ಟ್ ಪಾಪದ ಹುಡುಗ ತರ ಇದ್ದ, ಕಾಲೇಜ್ಗೆ ಹೋದ್ಮೇಲೆ ಫುಲ್ ಚೇಂಜ್. ಕಾಲೇಜಲ್ಲಿ ಬಾಲ ಬಿಡಿಸ್ತಿರ್ಲಿಲ್ಲಮ್ಮ, ಪೇಟನಲ್ಲಿ ಒಳ್ಳೆ ನಾಯಿ ತರ ಆಡ್ದ. ನಮ್ ಹೋಟ್ಲ ಮುಂದೆ ದಿನ ಹೋಗ್ತಾನೆ ಬೈಕಲ್ಲಿ, ಇಬ್ರು ಫ್ರೆಂಡ್ಸ್ ನ ಕೂರ್ಸ್ಕೊಂಡು ಕೆರೆ ಇದೆಯಲ್ಲ ಅಲ್ಲಿ ಜೋಡಿತಾನೆ. ಆಮೇಲೆ ವಾಪಸ್ ಬರ್ತಾ ಸುಮತಿ 3 ಮಲ್ಗೆ ಇಡ್ಲಿ ಬಿಸಿ ಬೆಣ್ಣೆ ಅಂತಾನೆ. ಮತ್ತೆ ಕೆರೆ ದಂಡೆಗೆ ಹೋಗ್ತಾನೆ, ಸುಮತಿ 3 ಕಡಕ್ ಚಾಯ್ ಅಂತಾನೆ. ಅಮ್ಮ ಗೊತ್ತಲ್ಲ, ನಾನೇ ಸರಿ ಇಲ್ಲ ಅಂತ ನನ್ನ ತಲೆ ಮೇಲೆ ಮೊಟ್ಟೋಗ್ತಾಳೆ. ಸಣ್ಣೂರಲ್ಲಿ ಇದೊಂದು ಕರ್ಮ ಕಣೆ. ಕೋತಿಗಳು. ನಾನು ನೋಡ್ದೆಮ್ಮ, ಸಾಕಾಯ್ತು. ಆಮೇಲೆ ಒಂದಿನ ಪೇಟೆನಲ್ಲಿ ಒಬ್ನೇ ಸಿಗ್ದ. ನಾನ್ ಫುಲ್ ಸ್ಮೈಲಲ್ಲಿ, ಹೇಗಿದ್ರ ವೆಂಕಟಾಚಲ ಅವ್ರೆ ಅಂತ ಕೇಳ್ದೆ. ಅಲ್ಲಿಗೆ ಫುಲ್ ಚೇಂಜ್. ಅಂದ್ರೆ ಕೆರೆ ದಂಡೆನೂ ಬಿಟ್ಟ, ಫ್ರೆಂಡ್ಸ್ನೂ ಬಿಟ್ಟ, 3 ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಚೆನ್ನಾಗಿ ಪೌಡರ್ ಹಾಕೊಂಡು ಹೋಟ್ಲಲ್ಲಿ ಬಂದು ಕುತ್ಕೊಂಡಿರ್ತಾನೆ. ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಹೇಗೆ? ಹಾ ಅಕ್ಕ, ನನ್ನ ಕೆಪಾಸಿಟಿಗೆ ಹಳೆ ಬಿಡಲ್ಲಿ ಯಾರು ಸಿಗಲ್ಲ. ಇದಾನಲ್ಲ ಸಂಕಟಾಚಲ, 4 ದಿನದಿಂದ ಕಾಣಿಲ್ಲ ಅಂತ ಫುಲ್ ಚಡ್ಪಡಿಸ್ತಾ ಇರ್ತಾನೆ. ಹೀಗೆ ಆಗೋ ಹೋಗ್ತೀಯಲ್ಲ, ಸಮಾಧಾನ ಆಗುತ್ತೆ ಬಿಡು. ನಾನು ಹೋಗೋದಿಲ್ಲ. ಇದು ಆಕಾಶನೇ ತಲೆ ಮೇಲೆ ಬಿದ್ದಂಗಿದೆಯಲ್ಲ. ಏನಿಲ್ಲ ಕಣ, ನಿನ್ನ ಹತ್ರ ದುಡ್ಡು ಕೇಳಿದ್ನಲ್ಲ, ನನ್ನ ಬಗ್ಗೆ ನನಗೆ ನಾಚಿಕೆ ಅನ್ನಿಸ್ತಿದೆ. ಯಾಕಂದರೆ ಮಾಡಿ ಸಹಾಯನ ನಾಚಿಕೆ ಬಿಟ್ಟು ಹೇಳ್ಕೊಬಾರ್ದಂತೆ. ಕೂಪೆ ಅದರಲ್ಲೆಲ್ಲ ಏನು ಕಾಫಿ ಹಾಗಲ್ಲ ಕಣೋ, ಕೊಟ್ಟ ಹಣನ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಹೇಳಿದ್ದು ಸುತ್ತಿ ಬಳಸಿ ಏನಕ್ಕೆ ಮಾತಾಡ್ತೀಯ, ನೇರವಾಗಿ ಕೇಳು ಅಂತ. ಹಾಗಲ್ಲ ದೇವಕಿ, ಒಂದೇ ಸರ್ತಿ 2 ಲಕ್ಷ ಅರೇಂಜ್ ಮಾಡೋದು ಅಂದರೆ ನಮ್ಮಂಥವ್ರಿಗೆ ತುಂಬ ಕಷ್ಟದ ಕೆಲಸ. ಅದೇನೋ ಅವತ್ತು ಸುನೀತಾ ಹೆಲ್ಪ್ ಮಾಡಿದ್ರಿಂದ ಆಯಿತು. ನಾನು ಮಾಡಿದ್ದೊಂದು ಸಣ್ಣ ಹೆಲ್ಪ್ ಅಷ್ಟೇ. ಸಣ್ಣದೋ ದೊಡ್ಡದೋ, ಆದರೆ ನೀನು ಮಾಡಿದ ಸಹಾಯಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ವಾಸು. ಅದಕ್ಕಿಂತ ಹೆಚ್ಚಾಗಿ ಅವತ್ತು ಮನೆಯಲ್ಲಿ ನಾವೆಲ್ಲ ಎಷ್ಟೊಂದು ಟೆನ್ಷನಲ್ಲಿ ಇದ್ವಿ ಗೊತ್ತಾ. ಅದನ್ನು ಅರ್ಧದಷ್ಟು ಕಡಿಮೆ ಮಾಡಿದ್ದು ನೀನು. ಅವತ್ತು ನಾನು ಪೊಲೀಸ್ ಸ್ಟೇಷನ್ ತಲುಪೋವರೆಗೂ ನೀನು ಅದೆಷ್ಟು ಧೈರ್ಯ ತುಂಬಿದ್ಯಾ ಗೊತ್ತಾ. ಆದರೂ ನೀನು ಪೂರ್ತಿ ದುಡ್ಡು ಕೊಡೋಕ್ಕಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ಈಗ ಯಾಕೆ ಅದೆಲ್ಲ ಆಗೋಯ್ತಲ್ಲ. ಅದಕ್ಕೆ ಅಂತೂ ನಿನ್ನ ಸಹಾಯದ ಬಗ್ಗೆ ನೆನೆಸ್ಕೊಳ್ದೇ ಇರೋ ದಿನನೇ ಇಲ್ಲ. ನಾನು ನಾಳೆನೇ ಅಣ್ಣನ ಹತ್ರ ಮಾತಾಡ್ತೀನಿ, ದುಡ್ಡು ಅಡ್ಜಸ್ಟ್ ಮಾಡ್ತಾರೆ. ನಾನು ಕೇಳ್ತಿರ್ಲಿಲ್ಲ, ಆದರೆ ನಾನು ನಿಮ್ಗೆ ಕೊಟ್ಟನಲ್ಲ,
ಆ ದುಡ್ಡಲ್ಲಿ ಒಂದಷ್ಟು ದುಡ್ಡು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು. ಈಗ ನನ್ನ ಹತ್ರ ಇತ್ತಲ್ಲ, ಅದನ್ನು ನಾನು ತುಂಬ ಸಮಯದಿಂದ ಅಮೇರಿಕಕ್ಕೆ ಹೋಗಬೇಕು ಅಂತ ಆಸೆಯಿಂದ ಕೂಡಿಟ್ಟಿದ್ದೆ. ಈ ರೀತಿ ಕೂಡಿಟ್ರೆ ಅದು ತುಂಬೋದಕ್ಕೆ 6 ವರ್ಷನಾದರೂ ಬೇಕೇನೋ. ಅಷ್ಟೊತ್ತಿಗೆ ಅಮೇರಿಕಾದಲ್ಲಿ ಅವಕಾಶನೇ ಮುಗ್ದಿರುತ್ತೋ ಏನೋ. ಯಾಕಂದರೆ ಈಗಾಗಲೇ ಡೌನ್ಫಾಲ್ ಶುರುವಾಗಿದೆ. ನೋಡೋಣ ವಾಸು, ಎಲ್ಲರೂ ಸೇರಿ ಟ್ರೈ ಮಾಡೋಣ. ಈಗ ನೋಡು, ಒಂದೇ ದಿವಸಕ್ಕೆ ನಾವು 2 ಲಕ್ಷ ಒಟ್ಟು ಮಾಡಲಿಲ್ವಾ? ಆದರೆ ನನ್ನ ವಿಷಯದಲ್ಲಿ ಹಾಗಲ್ಲ ದೇವಕಿ, ನನಗೆ ಗೊತ್ತು. ಏನು ಮಾಡಲಿ, ನನ್ನ ಹಣೆ ಬರನೇ ಆಗಿದೆ. ಮತ್ತೆ ಶುರು ಆಯ್ತಾ ಕೊರ್ತಾ? ಹಾಗಲ್ಲ ದೇವಕಿ, ನಾನು ಏನೇ ಹೇಳಿದ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಂತ್ಯ. ಗೋಲ್ ಗುಂಬಸ್ ಅಂತ ತಮಾಷೆ ಬೇರೆ ಮಾಡ್ತೀಯ. ಆದರೆ ನಿಜವಾದ ಸತ್ಯ ಏನು ಅಂದರೆ, ನಾನು ಅಮೇರಿಕಕ್ಕೆ ಹೋಗೋದಕ್ಕೆ ಸಾಧ್ಯ ಆಗದೆ ಇರೋದು. ಇದು ವಾಸ್ತವ. ಅದೇನೇ ಹೇಳಿದ್ರು ಗೋಳಲ್ಲೇ ಇರ್ತೀಯ. ಅದೇನು ಆ ದುಃಖನ ಎಂಜಾಯ್ ಮಾಡ್ತೀಯ, ನನಗಂತೂ ಅರ್ಥ ಆಗಲ್ಲ. ಅಮೇರಿಕಕ್ಕೆ ಹೋದ್ರೆ ನನ್ನನ್ನು ಕರ್ಕೊಂಡು ಹೋಗ್ತೀಯೋ ಬಿಟ್ಬಿಟ್ಟು ಹೋಗ್ತೀಯೋ? ಚೆನ್ನಾಗಿದೆ ಕಣೆ, ನೀನು ಹೇಳ್ತಿರೋದು ಚೆನ್ನಾಗಿದೆ. ಭಿಕ್ಷೆ ಬೇಡವನ ಹತ್ರ ಪಾಯಸ ಊಟ ಕೇಳಿದಾಗಿದೆ. ರಘು, ರಘು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಕವಿಗಳು ಇಷ್ಟೊತ್ತಾದರೂ ಎದ್ದೇ ಇಲ್ಲ? ಕವಿಗಳಿಗೆ ಸ್ಫೂರ್ತಿ ಬರೋದು ಬೆಳಗಿನ ಜಾವನೇ ಅಲ್ವಾ? ಬೆಳಗಿನ ಜಾವನೆ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು. ಏನು ಇಷ್ಟು ಬೇಗ ಎದ್ಬಿಟ್ಟಿದೆಯಾ ಅವತ್ತು? ನಾನು ಜಾಗಿಂಗ್ ಕೂಡ ಮುಗಿಸ್ಬಿಟ್ಟು ಬಂದೆ. ನಿನ್ನೇನು ಎದ್ದೇಳಲಿಲ್ಲ, ಒಬ್ಳೇ ಹೋಗಿದ್ದೆ. ಎಷ್ಟು ಫ್ರೆಶ್ ಆಗಿತ್ತೆ ಗೊತ್ತಾ? ಇವತ್ತು ನೀನೊಬ್ಳೆ ಬರ್ತೀಯ ಅಂತ ಸೂರ್ಯ ಸ್ಪೆಷಲ್ ಮಾರ್ನಿಂಗ್ ಅರೇಂಜ್ ಮಾಡಿರ್ಬೇಕು. ಅವನೇನು ನಿನ್ ಥರ ರೆಸಾರ್ಟ್ ನಡೆಸ್ತಾ ಇಲ್ಲ. ಯಶು, ಬೆಳಗ್ಗೆ ಬೆಳಗ್ಗೆ ಯಾಕೆ ರೆಸಾರ್ಟ್ ವಿಷಯ ತೆಗಿತೀಯ? ಓಕೆ, ಐ ಆಮ್ ಸಾರಿ. ಇನ್ನು ಮುಂದೆ ಮನೆಯಲ್ಲಿ ಬಿಸ್ನೆಸ್ ವಿಚಾರ ಮಾತಾಡಲ್ಲ, ಆಯ್ತಾ? ಆದರೆ ರಘು, ನೀನು ನನಗೋಸ್ಕರ ಸ್ವಲ್ಪ ಸಮಯ ಕೊಡಬೇಕು. ಇಲ್ಲದೇ ಇದ್ರೆ ಮನೆಯಲ್ಲಿ ಒಬ್ಳೇ ಇದ್ದಾಗ ನನಗೆ ಅದೇ ಕಾಡ್ತಾ ಇರತ್ತೆ. ಯಶು, ನಾನು ಹೇಳೋದು ಅದನ್ನೇ. ಯಾವತ್ತೂ ಐಡ್ಲಾಗಿ ಕೂತಾಗ್ಲಿ ಅದೆಲ್ಲ ಕಾಡೋದು. ಲೈಫಲ್ಲಿ ಬ್ಯುಸಿ ಆಗಿರು, ಏನು ಕಾಡಲ್ಲ. ಅದೆಲ್ಲ ಸಣ್ಣ ವಿಷಯ ಅಂತ ಅನ್ಸೋಕೆ ಶುರು ಆಗುತ್ತೆ. ಏನು ಮಾಡಲಿ ಹೇಳು? ಯಶು, ಈಗ 2 ಗಂಟೆ ನೀನು ಜಾಗಿಂಗ್ ಅದು ಇದು ಅಂತ ಮಾಡಿಲ್ವಾ? ಹಾಗೆ ನಿನಗೇನು ಇಷ್ಟನೋ ಅದನ್ನು ಮಾಡು. ಪೇಂಟಿಂಗ್ ಮಾಡು, ಫ್ಯಾಷನ್ ಡಿಸೈನ್ ಮಾಡು, ಅಥವಾ ಫೋಟೋಗ್ರಫಿ, ಏನಾದರೂ ಮಾಡು. ಆದರೂ ಟೈಮ್ ಹೋಗಲ್ಲ ರಘು. ಏನೇ ಆದರೂ ನನ್ನ ಮನಸ್ಸಿನಲ್ಲಿ ಮಗುನೇ ಬರ್ತಾ ಇರತ್ತೆ. ಪ್ರಾಕ್ಟಿಕಲ್ ಆಗಿ ಯೋಚಿಸ್ಬೇಕು ಯಶು. ಆಗಲ್ಲ ಅನ್ನೋದನ್ನು ಬಿಟ್ಬಿಡ್ಬೇಕು. ಡಾಕ್ಟ್ರು ನನಗೆ ಮಕ್ಕಳೇ ಆಗಲ್ಲ ಅಂತ ಹೇಳಿದಿದ್ರೆ ನಾನು ಚಿಂತಿಸ್ತಾ ಇರಲಿಲ್ಲ, ಬಿಟ್ಬಿಡ್ತಿದ್ದೆ. ಆದರೆ ಮಕ್ಕಳಾಗದೇ ಇರೋದಕ್ಕೆ ಕಾರಣನೇ ಇಲ್ಲ ಅಂತ ಅವರೇ ಹೇಳ್ತಿದಾರಲ್ಲ. ಆದರೆ ಮಗು ಆಗಿಲ್ಲ ಅನ್ನೋದು ನಿಜ ತಾನೆ. ನಮ್ಮ ಮನಸ್ಸನ್ನು ಅದಕ್ಕೆ ಒಪ್ಪಿಸ್ಕೋಬೇಕು. ಎಲ್ಲರೂ ನಿನ್ನ ಥರನೇ ಇರ್ತಾರ ಹೇಳು? ಒಬ್ರೊಬ್ರು ಮನಸ್ಸು ಒಂದೊಂದು ರೀತಿ ಯೋಚನೆ ಮಾಡುತ್ತೆ. ಹೋಗ್ಲಿ ಬಿಡಿ ಯಶು, ಈಗ ಅದ್ರ ಬಗ್ಗೆ ವಾದ ಮಾಡಿ ನಾವ್ಯಾಕೆ ಮೂಡ್ ಹಾಳು ಮಾಡ್ಕೋಬೇಕು? ಬಿಟ್ಬಿಡ. ಹೇಗೂ ನಾವು ಇವತ್ತು ಡಾಕ್ಟರ್ ಹತ್ರ ಹೋಗ್ತೀವಲ್ಲ. ಯಶು, ಒಂದು ವಿಷಯ, ಡಾಕ್ಟರ್ ಏನು ಹೇಳ್ತಾರೋ ಬಿಡ್ತಾರೋ, ನೀನು ಮಾತ್ರ ನಮಗೆ ಮಗುವಾಗಲ್ಲ ಅನ್ನೋ ನಿರ್ಧಾರಕ್ಕೆ ಬರಬೇಕು. ಯಾಕೆ ರಘು ಕೆಟ್ಟ ಯೋಚನೆ ಮಾಡ್ತೀಯಾ? ಹಾಗಲ್ಲ ಯಶು, ನಾವು ಇಲ್ಲ ಅಂದ್ಕೊಂಡಿದ್ದು ನಮ್ಗೆ ಸಿಕ್ಕಿದಾಗ ಡಬಲ್ ಸಂತೋಷ ಆಗಲ್ವಾ? ಯೋಚನೆ ಮಾಡೋದು ಹೇಗಿರುತ್ತೆ ಅಂತ.
ರಘು ನೀನು ಹೇಳ್ದ ಹಾಗೆ ಆಗಲಿ. ಇನ್ನು ಮುಂದೆ ಹಾಗೆ ಯೋಚನೆ ಮಾಡ್ತೀನಿ. ಬೇಗ ರೆಡಿ ಆಗ್ತೀಯಾ?